ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾನು ಮೇಷರಾಶಿಯವ್ರಿಗೆ ಈ ಒಂದು ರೀಡಿಂಗ್ನ ಮಾಡ್ತಾಯಿದ್ದೇನೆ. ಅಕ್ಟೋಬರ್ ತಿಂಗಳು ಹತ್ತಿರ ಬರ್ತಾಯಿದೆ. ಸೊ ಇವತ್ತು ನಾನು 12 ರಾಶಿಗಳಿಗೆ ರೀಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಷ್ಟೊತ್ತಿಗೆ ನಾನು ಮುಗಿಸ್ತೀನಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಮೇಷರಾಶಿಯಿಂದ ನಾನು ಶುರು ಮಾಡ್ತಾಯಿದ್ದೀನಿ. ಇಂಗ್ಲೀಷ್ನಲ್ಲಿ ನಾವು ಅದನ್ನು ಏರೀಸ್ ಅಂತ ಕರಿತೀವಿ. ಆ ರಾಶಿಯವ್ರಿಗೆ ಅಕ್ಟೋಬರ್ ತಿಂಗಳು ಸರಿಸುಮಾರು ಹೇಗಿರುತ್ತೆ ಅಂತ ಹೇಳಿ ನಾನು ಈ ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕಾದಷ್ಟು ಮೆಸೇಜ್ಗಳಿದೆ. ಒಂದು ಏನು ಅಂತಂದರೆ, ಎಲ್ಲದೂ ಕೆಲವೊಮ್ಮೆ ಇದೇ ರೀತಿಯಾಗಿ ಆಗ್ಬೋದು, ಕೆಲವೊಂದು ಸಲ ಪಾರ್ಟ್ ಆಫ್ ಇಟ್ ಒಂದು ಮಟ್ಟಿಗೆ ಇದೇ ರೀತಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಎಲ್ಲದೂ ಅಕ್ಟೋಬರ್ ತಿಂಗಳಲ್ಲೇ ಆಗುತ್ತೆ ಅಂತ ಇಲ್ಲ. ಈ ರೀತಿಯಾಗಿ ಒಂದು ಎನರ್ಜಿ ಇದೆ. ಇದು ಹೀಗೆ ಶುರುವಾಗಿ ಸ್ವಲ್ಪ ನಂತರ ಇದು ಏನು ಓವರಾಲ್ ಹೇಳ್ತಾ ಇದೆ ಅದನ್ನು ನಾನು ನಿಮಗೆ ಈ ಒಂದು ಸಂದೇಶವನ್ನು ನಾನು ನಿಮಗೆ ಮುಟ್ಟಿಸ್ತಾ ಇದ್ದೀನಿ. ಈ ಒಂದು ಸಿಚುವೇಷನಲ್ಲಿ ನೀವು ಇದ್ದರೆ ಮಾತ್ರ ನಿಮಗಿದು ಅನ್ವಯಿಸುತ್ತೆ. ಓಕೆ, ಎಲ್ಲ ಮೇಷರಾಶಿಯವ್ರಿಗೂ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ನಾನು ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಓವರಾಲ್ ಈ ರೀತಿಯಾಗಿ ಎನರ್ಜಿ ಇರುತ್ತೆ. ಸೊ ನಾನು ರೀಡಿಂಗ್ ಶುರು ಮಾಡಿದಾಗ ನಾನು ಈ ಥರ ಒಂದು ಪರಿಸ್ಥಿತಿಲಿದ್ದೀನಿ, ನನಗಿದು ನನ್ನ ಪರಿಸ್ಥಿತಿ ಥರನೇ ಇದೆ ಇದು ಅಂತ ನಿಮ್ಗೆ ಅನಿಸಿದ್ರೆ ನಿಮಗಿಲ್ಲಿಂದ ಒಂದು ಮೆಸೇಜ್ ಸಿಗುತ್ತೆ. ಓಕೆ, ಸೊ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಟ್ಯಾರೋ ರೀಡಿಂಗ್ಗೆ ಪ್ರೋತ್ಸಾಹಿಸಿ. ಈಗ ಶುರು ಮಾಡೋಣ. ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಇದೆ, ಎಂಪ್ರೆಸ್, ಜಡ್ಜ್ಮೆಂಟ್, ಟವರ್, 8 ಆಫ್ ವಾಂಡ್ಸ್, ಜಸ್ಟಿಸ್, 3 ಆಫ್ ವಾಂಡ್ಸ್, 9 ಆಫ್ ವಾಂಡ್ಸ್, 10 ಆಫ್ ಪೆಂಟಿಕಲ್ಸ್. ಇದಿಷ್ಟು ಕಾರ್ಡ್ಗಳಿದೆ. ಒಂದೊಂದು ಕಾರ್ಡ್ ಕೂಡ ಒಂದೊಂದು ಮೆಸೇಜನ್ನ ಕೊಡ್ತಾ ಇದೆ. ಸೊ ಅದೇನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಕ್ಟೋಬರ್ ತಿಂಗಳಲ್ಲಿ ನಾನಿಲ್ಲಿ ನೋಡ್ತಾ ಇರೋದು ಒಂದು ನಿಮಗೆ ಚಾರಿಟಿ ಅಂತ ಅಂದರೆ ಯಾರಿಗೋ ಯಾವುದೋ ಒಂದು ರೀತಿಯಲ್ಲಿ ನೀವು ಸಹಾಯ ಮಾಡ್ಬೋದು. ಹಣಕಾಸಿನಲ್ಲಿ ಓಕೆ, ನೀವು ಸಹಾಯ ಮಾಡ್ಬೋದು. ನೀವು ಒಳ್ಳೆ ದುಡ್ಡಿರೋರಾಗಿದ್ದರೆ, ಓಕೆ, ಶ್ರೀಮಂತರಾಗಿದ್ದರೆ ಒಂದು ಚಾರಿಟಿ, ಯಾರಿಗಾರು ಒಂದು ಹಣದ ವಿಷಯದಲ್ಲಿ ಒಬ್ಬರಿಗೆ ಸಹಾಯ ಮಾಡ್ಬೋದು. ಓಕೆ, ಅವರು ಕೇಳ್ದೇನೆ ಕೆಲವೊಂದು ಸಲ ನಾವು ಡೊನೇಟ್ ಮಾಡ್ತೀವಿ, ಸಹಾಯ ಮಾಡ್ತೀವಲ್ಲ, ಚಾರಿಟಿ ಮಾಡ್ತೀವಲ್ಲ, ಆ ರೀತಿಯಾಗಿ ನೀವು ಸಹಾಯ ಮಾಡುವಂಥ ಒಂದು ಎನರ್ಜಿ ಇಲ್ಲಿ ಇದೆ. ನೀವು ಶ್ರೀಮಂತರ ಆಗಿರಲೇಬೇಕು ಅಂತ ಇಲ್ಲ, ಬಟ್ ಜನರಲಿ ನಾನು ಹೇಳ್ತಾ ಇರೋದು ಇಲ್ಲಿ ಫೈನಾನ್ಷಿಯಲಿ ಯಾರಿಗೂ ನೀವು ಒಂದು ರೀತಿಯಾಗಿ ನೀವು ಸಹಾಯ ಮಾಡೋದನ್ನು ನಾನಿಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ಇದು ಫೈನಾನ್ಷಿಯಲಿ ಅಂದರೆ ದುಡ್ಡಿನ ಇದು ಇರ್ಬೋದು. ಇಲ್ಲ ಅಂತ ಅಂದ್ರೂ ಕೂಡ ಇದು ಏನೋ ಒಂದು ಶೇರಿಂಗ್, ಕೇರಿಂಗ್ ಅಂತ ಹೇಳ್ತೀವಲ್ಲ, ಅಂದರೆ ಏನೋ ಒಂದು ಒಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋದು, ಯಾರನ್ನೋ ಕಂಡ್ರೆ ಒಂದು ಕೇರ್ ಮಾಡ್ಕೊಳ್ಳೋದು, ಯಾವುದೋ ಒಂದು ಆಶ್ರಮಕ್ಕೆ ಏನಾದರೂ ನೀವು ಸಹಾಯ ಮಾಡೋದು, ಎಲ್ಲೋ ಒಂದು ಡೊನೇಟ್ ಮಾಡೋದು, ಆ ಥರ ನಿಮಗೆ ನೀವು ಕೊಡ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿ ಆ ಒಂದು ಐಡಿಯಾ ಬರ್ಬೋದು, ನಾನು ಮಾಡ್ಬೋದಲ್ವಾ, ಈ ರೀತಿಯಾಗಿ ನಾನು ಮಾಡ್ಬೋದಲ್ವಾ, ಇವ್ರಿಗೆ ಸಹಾಯ ಮಾಡ್ಬೋದಲ್ವಾ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ಯಾವುದು ಈ ತಿಂಗಳು ಹೇಗೆ ಶುರುವಾಗುತ್ತೆ ಅಂದರೆ, ಜಾಸ್ತಿ ಏನು ಸ್ಟ್ರೆಸ್ ಇರೋದಿಲ್ಲ. ತಿಂಗಳು ಆರಾಮಾಗಿ ನಿಮಗೆ ಶುರುವಾಗುತ್ತೆ. ಬಟ್ ಈ ಒಂದು ಮನಸ್ಥಿತಿನಲ್ಲಿ ಕೂಡ ಇರುತ್ತೆ. ಯಾರನ್ನೋ ನೋಡಿ ನಿಮಗೆ ಒಂದು ಅನುಕಂಪ ಬರ್ಬೋದು, ಇವರಿಗೆ ನಾನು ಸಹಾಯ ಮಾಡಬೇಕು ಅಂತ ನಿಮಗೆ ಮನಸ್ಸಿಗೆ ಅನಿಸ್ಬೋದು. ಸೊ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇನ್ನೊಂದು ರೀತಿಯಾಗಿ ಇಲ್ಲಿ ನೋಡೋದು ಏನು ಅಂತ ಅಂದರೆ, ನೀವೇ ಯಾರಿಂದನಾದರೂ ಇದರಲ್ಲಿ 2-3 ಥರ ನಾವು ನೋಡ್ಬೋದು. ಇನ್ನೊಂದು ರೀತಿ ಏನು ಅಂತಂದರೆ, ಯಾರೋ ನಿಮಗೆ ಸಹಾಯ ಮಾಡಬಹುದು. ನೀವೇನಾದರೂ ಒಂದು ಕಷ್ಟದಲ್ಲಿದ್ದರೆ, ಓಕೆ, ನಿಮಗೆ ಯಾರಿಂದನಾದರೂ ನಿಮಗೆ ಸಹಾಯ ಸಿಗಬಹುದು. ಓಕೆ, ಅದು ಕೂಡ ಇಲ್ಲಿ ಇದೆ. ಮೂರನೇ ರೀತಿಯಾಗಿ ನಾನು ಇಲ್ಲಿ ಏನು ನೋಡ್ಬೋದು ಅಂತ ಅಂದರೆ, ನೀವು ಸೆಲ್ಫ್ ಸಫಿಷಿಯೆಂಟ್ ಅಂತ ಅಂದರೆ ನಿಮಗೆ ಒಂದು ಮನಸ್ಸಲ್ಲಿ ಅನಿಸುತ್ತೆ, ನಾನು ಇವತ್ತಿನ ದಿನ ನನಗೆ ಬೇಕಾದಂಗೆ ನಾನಿಲ್ಲ,
ಇನ್ನೂ ಸ್ವಲ್ಪ ನಾನು ದುಡ್ಡು ಮಾಡಬೇಕು, ನಾನು ಇನ್ನೂ ಒಂದು ಸ್ವಲ್ಪ ನನ್ನ ಲೈಫ್ ಸ್ಟೆಬಿಲೈಸ್ ಆಗಬೇಕು, ಇನ್ನೂ ಸ್ವಲ್ಪ ನಾನು ದುಡ್ಡು ಮಾಡಬೇಕು, ನಾನು ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಈ ರೀತಿಯಾಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿಯಾಗಿ ನಿಮಗೆ ಅನಿಸ್ಬೋದು. ಅಥವಾ ಆ ನಿಟ್ಟಿನೆಡೆಗೆ ನೀವು ಒಂದು ಐಡಿಯಾವನ್ನು ನೀವು ಮಾಡ್ತೀರಾ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಮುಂದುವರಿಯೋಣ. ಸೊ ನೆಕ್ಸ್ಟು ಇಲ್ಲಿ ಏನಿದೆ ಅಂತ ಅಂದರೆ, ಆ ಒಂದು ಐಡಿಯಾ ಅಂತ ಹೇಳಿದ್ನಲ್ಲ, ಯಾವುದೋ ಒಂದು ಐಡಿಯಾ ನಿಮ್ಮ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ, ಈ ರೀತಿಯಾಗಿ ಮಾಡೋಣ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ಸಂಬಂಧದ ವಿಷಯಗಳಾಗಿರ್ಬೋದು, ರಿಲೇಷನ್ಶಿಪ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಇದು ನಿಮ್ಮ ಫೈನಾನ್ಷಿಯಲಿ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು ರೀಡಿಂಗು, ಅಥವಾ ನಿಮ್ಮ ಮನೆಯಲ್ಲಿ ಜನರಲ್ಲಾಗಿ ಇರುವಂಥ ಒಂದು ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು, ಕೆಲಸದ ವಿಷಯ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಸೊ ಇದು ಹೇಗೆ ಅನ್ವಯಿಸುತ್ತೆ ಅದನ್ನು ನೀವು ಆ ರೀತಿಯಾಗಿ ತಗೊಳ್ಳಿ. ಓಕೆ, ಸೊ ಒಂದು ಐಡಿಯಾ ಹುಟ್ಕೊಳ್ಳುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಹುಟ್ಟು ಬೇಸಿಕಲಿ ಏನೋ ಒಂದು ಅದಕ್ಕೆ ಜನ್ಮ ನೀಡೋ ಅಂಥದ್ದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಇದು ನಿಮಗೆ, ನೀವೇನಾದರೂ ತಾಯಿ ಆಗಬೇಕು ಅಂತ ಇದ್ದರೆ, ಇದು ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಅನ್ವಯಿಸುವಂಥ ಒಂದು ರೀಡಿಂಗ್. ಸೊ ಹಾಗಾಗಿ ಇದು ಹೆಣ್ಮಕ್ಳಲ್ಲಿ ನೀವು ತಾಯಿ ಆಗಬೇಕು ಅಂತ ಇದ್ದರೆ, ಸೊ ಪಾಸಿಬಿಲಿಟಿ ಇದೆ. ಒಂದು ತಾಯಿ ಆಗುವಂತಹ ಒಂದು ಆಪರ್ಚುನಿಟಿ ಇಲ್ಲಿ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಈ ಲೇಡಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಇಲ್ಲಿ ಒಂದು ನಿಮ್ಮ ಪ್ರೆಗ್ನೆನ್ಸಿ ಆಗುವಂಥ ಒಂದು ಗುಡ್ ನ್ಯೂಸ್ ನಿಮಗೆ, ನೀವು ಕಾಯ್ತಾ ಇದ್ದರೆ ಅದರ ಒಂದು ಗುಡ್ ನ್ಯೂಸ್ ನಿಮಗೆ ಬರಬಹುದು. ಸೊ ಇದು ಬೇಸಿಕಲಿ ಜನ್ಮ ಕೊಡುವಂಥದ್ದು ಅಂತ ಅಂದರೆ ಬರೀ ಮಗುವಿಗೆ ಜನ್ಮ ಕೊಡುವಂಥದ್ದಲ್ಲ, ಇದು ಬಿಸ್ನೆಸ್ ವಿಷಯ ಆಗಿರ್ಬೋದು, ಒಂದು ಹೊಸ ಏನಾದರೂ ಒಂದು ಶುರು ಮಾಡಬೇಕು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನಾವು ಜನ್ಮ ಕೊಡೋದು ಅಂತ ಹೇಳ್ತೀವಿ. ಅದಕ್ಕೆ ಒಂದು ಹೊಸ ಶುರು ಮಾಡೋದು ಅಂತ ನಾವು ಹೇಳ್ತೀವಿ. ಸೊ ಅದರ ಕೂಡ ಆ ಒಂದು ಎನರ್ಜಿ ಕೂಡ ಇಲ್ಲಿ ಇದೆ. ಒಂದು ಐಡಿಯಾ ಬರ್ಬೋದು ನಿಮಗೆ ಅಂತ ಹೇಳಿ ಇಲ್ಲಿ ಇದೆ. ಇನ್ನೊಂದು ರೀತಿಯಾಗಿ ಇದನ್ನು ಏನು ನೋಡ್ಬೋದು ಅಂತ ಅಂದರೆ, ನಿಮಗೆ ಹೆಚ್ಚು ಪರಿಸರದ ಜೊತೆ ಒಂದು ಸಮಯ ಕಳೆಯುವಂಥ ಒಂದು ಟೈಮ್ ಇರ್ಬೋದು. ಅಂದರೆ ನೀವು ಬೇಕಾದರೆ ನೀವು ಹಳ್ಳಿಯಿಂದ ಇದ್ದರೆ ಮತ್ತೆ ನೀವು ಮನೆಗೆ ಹೋಗಿ ಸ್ವಲ್ಪ ದಿನ ಮನೆಯವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಈ ಗಿಡ ಮರಗಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಗಾರ್ಡನಿಂಗ್ ಮಾಡೋಣ ಅಂತ ಹೇಳಿ ನಿಮಗೆ ಮನಸ್ಸು ಬರ್ಬೋದು. ಸೊ ಅದೆಲ್ಲದೂ ಇಲ್ಲಿ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ಟ್ರಿಪ್ ಹೋಗಿ ನೇಚರ್ ಅಂದರೆ ಪರಿಸರ, ಅದ್ರ ಜೊತೆಗೆ ಸ್ವಲ್ಪ ಸಮಯ ಕಳಿಬೋದು ಫ್ಯಾಮ್ಲಿ ಜೊತೆ, ಅಥವಾ ನೀವು ಒಬ್ಬರೇ ಇರ್ಬೋದು. ಸೊ ಈ ರೀತಿಯಾದ ಒಂದು ಎನರ್ಜಿ ಕೂಡ ಇದೆ. ಸೊ ಒಟ್ಟಿನಲ್ಲಿ ನಿಮ್ಮ ಅಕ್ಟೋಬರ್ ತಿಂಗಳು ಒಳ್ಳೆ ರೀತಿಯಲ್ಲಿ ಸಮಾಧಾನವಾಗಿ ಅದು ಶುರು ಆಗ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ. ಸೊ ಅದು ಬರ್ತಾ ಕೆಲವೊಂದು ಸ್ವಲ್ಪ ದಿನಗಳಾದ ನಂತರ ಈ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಜಡ್ಜ್ಮೆಂಟ್ ಅಂತ ಅಂದರೆ ಏನು, ಈ ಒಂದು ನಿರ್ಧಾರವನ್ನು ಕೊಡೋದು, ಅಂದರೆ ಒಂದು ಡಿಸಿಷನ್ನ ಕೊಡೋದು. ಅದೊಂದೇ ಅಲ್ಲ, ಎಲ್ಲವುದು ಕ್ಲಿಯರಾಗಿ ಜಡ್ಜ್ಮೆಂಟ್, ಯಾವುದಾದ್ರು ಒಂದು ನಾವು ಒಂದು ಕೇಸ್ ಬಗ್ಗೆ ಜಡ್ಜ್ಮೆಂಟ್ ಕೊಡಬೇಕು ಅಂದರೆ ಏನು ಮಾಡ್ತೀವಿ, ಎಲ್ಲದನ್ನು ಕೂಲಂಕುಷವಾಗಿ ನಾವು ಅದನ್ನು ನೋಡಿ ಯಾವುದು ಸರಿ ಯಾವುದು ತಪ್ಪು ಅದನ್ನು ನೋಡಿ ಆಮೇಲೆ ಒಂದು ನಿರ್ಧಾರಕ್ಕೆ ನಾವು ಬರ್ತೀವಿ. ಸೊ ಅದನ್ನೇ ನಾವು ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಸೊ ನಿಮ್ಮ ಲೈಫಲ್ಲಿ ಕೂಡ ಸೊ ಈ ಮೇ ಬಿ ನೀವು ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಅಥವಾ ಒಬ್ಬಂಟಿಯಾಗಿ ನೀವು ಸಮಯ ಕಳೆದಾಗ ಕೆಲವೊಂದು ಸಲ ಎಷ್ಟೋ ಸಲ ನಮ್ಮನ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಆರಾಮಾಗಿ ಕೂತ್ಕೊಂಡು ನಾನು ಹೇಗಿದ್ದೆ ಅಲ್ವಾ, ನಾನು ಮುಂದಕ್ಕೆ ಏನು ಮಾಡಬೇಕು, ಇವತ್ತಿನ ನನ್ನ ಪರಿಸ್ಥಿತಿ ಹೇಗಿದೆ, ಅದೆಲ್ಲ ನಾವು ಯೋಚನೆ ಮಾಡ್ತೀವಿ. ಸೊ ಆ ಒಂದು ಮನಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಸೆಲ್ಫ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಗ್ಗೆ ನಾವು ಒಂದು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು. ನಾನು ಸರಿಯಾಗಿ ನಾನೇನೋ ಒಂದು ಮಾಡ್ತಾಯಿದ್ದೀನಾ, ಅಥವಾ ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ನಾನು ಯಾವ ರೀತಿ ಎಲ್ಲಿ ತಪ್ಪಾಗ್ತಾಯಿದೆ ಅದೆಲ್ಲ ಒಂದು ಕ್ಲಿಯರಾಗಿ
ನೀವು ಯೋಚನೆ ಮಾಡ್ತೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಓಕೆ, ಈವನ್ ಒಂದು ಬಿಸ್ನೆಸ್ ಐಡಿಯಾ ಹುಟ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ, ಆ ಬಿಸ್ನೆಸ್ ಐಡಿಯಾನ ನೀವು ಮುಂದುವರಿಸ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ಅದು ಸರಿಯಾಗಿ ಹೇಗೆ ಮಾಡೋದು, ನನ್ನ ಹತ್ರ ಇದೆಯಾ ಇದಿಲ್ವಾ, ನನಗೆ ದುಡ್ಡು ಬೇಕಾ, ಸೊ ಇದನ್ನೆಲ್ಲದನ್ನು ನೀವು ಯೋಚನೆ ಮಾಡ್ತೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದು. ಓಕೆ, ಕೆಲವೊಂದು ಸಲ ನನಗನ್ಸತ್ತೆ ನಾವು ಬೇರೆಯವ್ರ ಬಗ್ಗೆ ತುಂಬ ಮಾತಾಡ್ತೀವಿ, ಅವ್ರು ಹಾಗೆ ಅವ್ರು ಹೀಗೆ, ಅವ್ರು ಸರಿ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಮಾತಾಡ್ತೀವಲ್ಲ, ಆದರೆ ಎಷ್ಟು ಸಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ನೀವೇ ಹೇಳಿ. ಸೊ ಕೆಲವೊಂದು ಸಲ ನಾವು ಯೋಚನೆ ಮಾಡಿದಾಗ ನಮ್ಮದೇ ಕೆಲವೊಂದು ತಪ್ಪುಗಳು ನಮಗೆ ಅರಿವಾಗತ್ತೆ. ಸೊ ಆ ಥರ ಒಂದು ಟೈಮು ನೀವು ಒಂದೊಂದು ಸಲ ಯೋಚನೆ ಮಾಡ್ಬೋದು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂಥೇಳಿ ಕೂಡ ನಾನಿಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ಆ ಥರ ಯೋಚನೆ ಮಾಡಿದಾಗ ನಿಮಗೇನು ಅನಿಸುತ್ತೆ, ನಾನು ಕೆಲವೊಂದು ಚೇಂಜಸ್ ನನ್ನ ಲೈಫಲ್ಲಿ ನಾನು ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ. ಓಕೆ, ಏಕೆಂದರೆ ನಾವು ಪರ್ಫೆಕ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ನಾವು ನಮ್ಮಲ್ಲಿ ಒಂದು ಚಿಕ್ಕ ಚಿಕ್ಕ ಚೇಂಜಸ್ನ ತಂದ್ಕೊಂಡ್ರೆ ಅದು ಎಷ್ಟೋ ಒಂದು ಅದರ ಪರಿಣಾಮ ಏನಿದೆ ಅದು ದೊಡ್ಡದಾಗಿರುತ್ತೆ. ಸೊ ಆ ಚಿಕ್ಕ ಚೇಂಜಸ್ಸು ಒಂದು ಅಕಸ್ಮಾತ್ ನಾನು ಬೆಳಗಾಗೆದ್ದು ವಾಕಿಂಗ್ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ, ತುಂಬ ದಿನದಿಂದ ಅಂದ್ಕೊತಾ ಇದ್ದೀನಿ. ಅದೇ ಒಂದು ಚಿಕ್ಕ ಬಿಸ್ನೆಸ್ ಐಡಿಯಾ ಅಲ್ಲದೆ ಇದ್ರೂ ಕೂಡ ಅದನ್ನು ನಾನು ಶುರು ನಾನು ಹೇಳಿದ್ನಲ್ಲ, ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು. ಬೆಳಗ್ಗೆ ಎದ್ದೇಳೋದು ನಾನು ಅಂದ್ಕೊಳ್ತಾ ಇದ್ದೀನಿ ಹೊರತು ಎದ್ದೇಳ್ತಾ ಇಲ್ಲ. ಸೊ ಅದರಲ್ಲಿ ನೀವು ಏನು ಚೇಂಜ್ ಮಾಡಬೇಕು, ಕರೆಕ್ಟಾಗಿ ನೀವು 5 ಗಂಟೆಗೆ ಎದ್ದೇಳಬೇಕು ಅಂತ ಅಂದರೆ ಎದ್ದೇಳಬೇಕು. ಅದೊಂದು ಚಿಕ್ಕ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ, ನೀವು ವಾಕಿಂಗ್ ಹೋಗ್ತೀರಾ, ಹೆಲ್ದಿಯಾಗಿರ್ತೀರ. ಸೊ ಒಂದು ಚಿಕ್ಕ ಚೇಂಜ್ ಮಾಡೋದ್ರಿಂದ ದೊಡ್ಡ ಪರಿಣಾಮ ಬೀಳತ್ತೆ. ಸೊ ಅದೊಂದು ಎಕ್ಸಾಂಪಲ್ ಹೇಳಿದ್ದೀನಿ. ಸೊ ಆ ಥರ ನೀವು ಯೋಚನೆ ಮಾಡಿ ನಿಮ್ಮಲ್ಲಿ ಒಂದು ಯಾವುದು ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಯೋಚನೆ ಬರುತ್ತೆ ಅಂತ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಇನ್ನೇನು ನೋಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಈ ತಿಂಗಳ ಮಧ್ಯೆ ಹೊತ್ತಿಗೆ ಓಕೆ, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆ ರೀತಿಯಾಗಿ ಒಂದು ಚೇಂಜ್ ಬರ್ಬೋದು, ಸಡನ್ನಾಗಿ ಒಂದು ಚೇಂಜ್ ಬರ್ಬೋದು. ಓಕೆ, ಸೊ ನಿಮ್ಗನ್ಸತ್ತೆ ನಾನು ಹಳೇ ರೀತಿಯಾಗಿ ಅದೇ ಸೇಮ್ ಫಾಲೋ ಮಾಡ್ತಾಯಿದ್ರೆ ಏನು ಯೂಸ್ ಇಲ್ಲ, ಏನಾದರೂ ಹೊಸತನ ನಾನು ತರಬೇಕು ಅನ್ನೋದು ಇಲ್ಲಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಅಥವಾ ನೀವು ತರ್ತೀರಾ, ಆ ಚೇಂಜಸ್ನ ನೀವು ತರ್ತೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಕೆಲವೊಂದು ಸಲ ನಾವು ಹಳೇ ಪದ್ಧತಿಗಳನ್ನೇ, ಅಂದರೆ ಯಾವುದೋ ಒಂದು ನಾವು ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಯಾವುದೋ ಒಂದು ಹ್ಯಾಬಿಟ್ಟು ನಾವು ಅದು ಸರಿ ಇಲ್ಲದೆ ಇದ್ರೂ ಅದು ಹ್ಯಾಬಿಟ್ ಆಗೋಗಿರೋದ್ರಿಂದ ಅದು ಬಿಟ್ಕೊಡೋದಕ್ಕೆ ತುಂಬ ಕಷ್ಟ. ಆದರೆ ಅದನ್ನು ಬಿಟ್ಟರೆ, ಆ ಹ್ಯಾಬಿಟ್ನ ಬಿಟ್ಟರೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಇರ್ಬೋದು, ಸಿಗರೇಟ್ ಸ್ಮೋಕಿಂಗ್. ಸೊ ಅದನ್ನು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ, ಅದನ್ನು ಬಿಟ್ಟರೆ ನಮಗೆ ಒಳ್ಳೆಯದು ತಾನೇ. ಸೊ ಅದೇ ರೀತಿಯಾಗಿ ಒಂದು ಸಡನ್ನಾದ ಒಂದು ಚೇಂಜ್ ನನಗೆ ಇಲ್ಲಿ ಕಾಣ್ತಾ ಇದೆ. ಏನೋ ಒಂದು ನಿಮ್ಮ ಜೀವನದಲ್ಲಿ ಒಂದು ಚೇಂಜಸ್ ಕಾಣ್ತಾ ಇದೆ. ಅಥವಾ ನೀವು ಒಂದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಮಾಡ್ಕೊತಾ ಬಂದಿದ್ದರೆ, ನೀವು ಈ ಥರ ಕೂತ್ಕೊಂಡು ಯೋಚನೆ ಮಾಡಿದಾಗ ಈ ಚೇಂಜ್ನ ನಾನು ಮಾಡಬೇಕು ಅಂತ ಅನಿಸುತ್ತೆ. ಆ ಚೇಂಜ್ನ ಮಾಡಿದಾಗ ಅದೊಂದು ನಿಮಗೆ ತುಂಬ ಖುಷಿ ಕೊಡುತ್ತೆ. ಆ ಒಂದು ಚೇಂಜ್ ನಿಮಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಾವು ಮಾಡ್ತಾ ಇರೋವಂಥ ಪದ್ಧತಿ, ಆ ಬಿಲೀಫ್ ಅಥವಾ ಅದೇನು ಫಾಲೋ ಮಾಡ್ತಾಯಿದ್ವಿ, ಕೆಲವೊಂದು ಸಲ ಅದನ್ನು ಇನ್ನೂ ಉತ್ತಮವಾಗಿ ಮಾಡೋ ಅಂಥ ಐಡಿಯಾ ಬರುತ್ತೆ. ಸೊ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟ್ ಏನಿದೆ ಅಂತ ಅಂದರೆ, ಈ ಒಂದು ಸಡನ್ ಚೇಂಜ್ ಯಾಕಾಗ್ಬೋದು ಅಂತಂದರೆ, ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಸಡನ್ನಾಗಿ ಏನೋ ಒಂದು ಆ್ಯಕ್ಷನ್ ಶುರುವಾಗುತ್ತೆ. ಆ್ಯಕ್ಷನ್ ಅಂತ ಅಂದರೆ ಯಾವುದೋ ಒಂದು ಮೆಸೇಜ್ ಬರ್ಬೋದು, ಒಂದು ಒಳ್ಳೆ ಗುಡ್ ನ್ಯೂಸ್ ಬರ್ಬೋದು. ಸೊ ಅಲ್ಲಿ ನಾನು ನೋಡ್ತಾ ಇರೋವಂಥದ್ದು ಸ್ಪೀಡ್. ಓಕೆ, ಈಗ ನೀವು ಬಿಸ್ನೆಸ್ ಬಗ್ಗೆ ನೀವು ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ನಾನು ಎಕ್ಸಾಂಪಲ್ ಹೇಳಿದೆ. ಅದು ಆ ಒಂದು ಬಿಸ್ನೆಸ್ ಐಡಿಯಾ ಇದ್ದಾಗ ಅದರಲ್ಲಿ ಸಡನ್ನಾಗಿ ಒಂದು ಮೂಮೆಂಟ್ ಬರುತ್ತೆ. ಅಂದರೆ
ಎಷ್ಟೋ ದಿನದಿಂದ ಸುಮ್ಮನೆ ಇದ್ದಂಥ ಒಂದು ಐಡಿಯಾ ಅದಕ್ಕೊಂದು ಚಾಲನೆ ಸಿಗತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸಡನ್ನಾಗಿ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಾಲನೆ ಸಿಗೋಕ್ಕೆ ಶುರುವಾಗತ್ತೆ. ಸೊ ಇದೆಲ್ಲ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗಿದೆ. ಓಕೆ, ಆ ಚಾಲನೆ ಸಿಗೋಕ್ಕೆ ಶುರುವಾಗುತ್ತೆ. ಓಕೆ, ಸೊ ಇದು ಕೂಡ ಈ ಒಂದು ಸಡನ್ ಚೇಂಜಿಂದ ಆಗಿರೋವಂಥ ಒಂದು ರಿಸಲ್ಟ್. ಓಕೆ, ಸೊ ಅದಕ್ಕೆ ಒಂದು ಒಳ್ಳೆ ನಿಮ್ಮ ಕಡೆಗೆ ಮೆಸೇಜ್ ಬರೋದಾಗಿರ್ಬೋದು, ಏನಾದರೂ ನೀವು ಒಂದು ಇಂಟರ್ವ್ಯೂ ಕೊಟ್ಬಿಟ್ಟು ಕಾಯ್ತಾ ಇರ್ಬೋದು, ಏನಾಗುತ್ತೆ ಏನೋ ಅವರಿಂದ ಒಂದು ಮೆಸೇಜಿಗೆ ಕಾಯ್ತಾ ಇರ್ಬೋದು. ಮೆಸೇಜಸ್ ಬಗ್ಗೆ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮಗೆ ಸಡನ್ನಾಗಿ ಒಂದು ಮೆಸೇಜಸ್ ಬರ್ಬೋದು. ಓಕೆ, ಮೆಸೇಜ್ಗಳು ಬರ್ಬೋದು. ಯಾರೋ ಸಡನ್ನಾಗಿ ನೀವು ತುಂಬ ದಿನದಿಂದ ನೋಡದೇ ಇರೋರು ನಿಮಗೆ ಸಡನ್ನಾಗಿ ನೀವು ಅವ್ರನ್ನ ಮೀಟ್ ಮಾಡ್ಬೋದು. ಸೊ ಏನೋ ಒಂದು ಸಡನ್ನಾಗಿ ಇಮಿಡಿಯೇಟಾಗಿ ನಿಮಗೆ ಅನ್ಕೊಳ್ದೇ ಇದ್ದಾಗ ಆಗೋ ಅಂಥದ್ದು ನಾನು ನೋಡ್ತಾ ಇದ್ದೇನೆ. ಓಕೆ, ಅಥವಾ ಇದನ್ನು ನಾವು ಯಾವುದೋ ಒಂದು ಆ್ಯಕ್ಷನ್, ಒಟ್ಟಿನಲ್ಲಿ ಒಂದು ಸ್ಪೀಡ್ ಆ್ಯಕ್ಷನ್, ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ನಿಮಗೇನು ಈ ತಿಂಗಳಲ್ಲಿ ಏನು ಅಂತ ಅಂದರೆ ಇನ್ನೊಂದು ಕೆಲವೊಂದು ನೀವು ಇಲ್ಲಿ ಏನು ಡಿಸೈಡ್ ಮಾಡ್ತೀರಾ. ಓಕೆ, ಇಲ್ಲಿ ಏನು ನೀವು ಡಿಸೈಡ್ ಮಾಡ್ತೀರಾ. ಈಗ ನಾವು ಒಬ್ಬರನ್ನ ನಾವು ಹೇಗೆ ಜಡ್ಜ್ ಮಾಡ್ತೀವಿ, ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಜಡ್ಜ್ ಮಾಡ್ತೀವಿ, ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯು ಕೂಡ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ನಮಗೆ ಗೊತ್ತಿರೋದಿಲ್ಲ, ಬಟ್ ಆದರೆ ಅವ್ರ ಮನಸ್ಸಲ್ಲಿ ಅವ್ರು ನಮ್ಮನ್ನ ಮೀಟ್ ಮಾಡಿದಾಗ, ನೋಡಿದಾಗ, ಮಾತಾಡಿದಾಗ ಎಲ್ಲರೂ ಕೂಡ ಜಡ್ಜ್ ಮಾಡ್ತಾನೇ ಇರ್ತಾರೆ. ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಇವ್ರು ಹಾಗೆ ಹೀಗೆ ಅಂತೇಳಿ ಜಡ್ಜ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭ ಕೂಡ ಬರಬಹುದು ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಯಾರೋ ನಿಮ್ಮನ್ನ ಕೂಡ ಜಡ್ಜ್ ಮಾಡ್ತಾ ಇದ್ದಾರೆ, ಯಾರೋ ನಿಮ್ಮನ್ನ ಕೂಡ ಜಡ್ಜ್ ಮಾಡ್ತಾರೆ. ಓಕೆ, ಸೊ ನೀವು ಇದೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಮಾಡಿದ್ದಕ್ಕೆಲ್ಲ ಒಂದು ಪ್ರತಿಫಲ ಇರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಜಸ್ಟಿಸ್ ಅಂತ ಹೇಳ್ತೀವಿ. ಅಂದರೆ ನೀವು ಮಾಡಿರೋವಂಥ ಒಂದು ಡಿಸಿಷನ್ಸ್ ಏನಿದೆ ಅದರ ರಿಸಲ್ಟ್ಸು ಬರೋದಕ್ಕೆ ಶುರುವಾಗತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇನ್ನೊಂದೇನು ಅಂತಂದರೆ, ಯಾವುದೋ ಒಂದು ವಿಷಯಕ್ಕೆ, ಯಾವುದೋ ಒಂದು ಯಾರಿಗೋ ಒಬ್ಬರಿಗೆ ನೀವು ಕಾಯ್ತಾ ಇರಬಹುದು. ಸೊ ಆ ಕಾಯುವಿಕೆಯನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ, ವೆಯ್ಟ್ ಮಾಡೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವೊಂದು ಇದನ್ನು ಆ ರೀತಿಯಾಗಿ ನೋಡ್ಬೋದು. ಇಲ್ಲ ಅಂತ ಅಂದರೆ ಈ ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು ಅಥವಾ ಯಾವುದೋ ಒಂದು ವಿಷಯದಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದನ್ನು ನಾವು ನಿಮ್ಮ ಮನಸ್ಸಿಗೆ ಬರ್ಬೋದು. ಅಂದರೆ ಈ ಬಿಸ್ನೆಸ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರ್ಬೋದು. ಅದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆದರೆ ಇಲ್ಲಿ ಒಂದು ನಿಮಗೆ ಒಂದು ಮೆಸೇಜ್ ಏನಿದೆ ಅಂತ ಅಂದರೆ, ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಅಷ್ಟು ಸುಲಭವಾಗಿ ಅದು ಬರ್ತಾಯಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಅವ್ರು ಕಾಯ್ತಾ ನಿಂತಿದ್ದಾರೆ. ಆ ರೀತಿಯಾಗಿ ನೀವೇನು ಡಿಸೈಡ್ ಮಾಡಿದ್ದೀರಾ ಅದಕ್ಕೆ ಪರಿಣಾಮಗಳಿರುತ್ತೆ. ಬಟ್ ಅದು ರಿಸಲ್ಟ್ ಕೊಡೋದಕ್ಕೆ ಎಷ್ಟೋ ಸಲ ನಾವು ಇಂಪೇಷೆಂಟಾಗಿ ಹೋಗ್ತೀವಿ. ಅಂದರೆ ಕಾಯೋದಕ್ಕೆ ಸಮಾಧಾನವೇ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ. ಯಾಕೆ ಇನ್ನೂ ಆಗ್ತಾಯಿಲ್ಲ, ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿ. ಸೊ ನಿಮಗಿಲ್ಲಿ ಅಡ್ವೈಸ್ ಏನಿದೆ ಅಂತ ಅಂದರೆ, ನೀವು ವೆಯ್ಟ್ ಮಾಡಬೇಕು, ಕಾನ್ಫಿಡೆನ್ಸ್ ಇರಬೇಕು. ನಾನು ಆಗಿದ್ದು ವರ್ಕ್ ಆಗುತ್ತೆ, ಆದರೆ ಅದಕ್ಕೆ ಸಮಯ ತಗೊಳ್ಳತ್ತೆ ಅಂತ ಹೇಳಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಆಮೇಲಿಂದ ನಾನಿಲ್ಲಿ ನೋಡ್ತಾ ಇರೋವಂಥದ್ದು, ಕೆಲವೊಂದು ಸಲ ನಿಮಗೆ ಫ್ರಸ್ಟ್ರೇಷನ್ ಆಗ್ಬೋದು. ನಾನು ಮಾಡ್ತಾ ಇರೋದು ಆ ರಿಸಲ್ಟ್ ಯಾಕೆ ಕೊಡ್ತಾಯಿಲ್ಲ, ಯಾಕೆ ನಾನು ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದೀನಿ, ನಾನು ಇದರಲ್ಲಿ ಇಷ್ಟು ಶ್ರಮ ವಹಿಸ್ತಾ ಇದ್ದೀನಿ, ಆದರೆ ಅದರಿಂದ ಏನೂ ನನಗೆ ಯೂಸ್ ಆಗ್ತಾಯಿಲ್ಲ, ಅದರಿಂದ ಏನು ನನಗೇನು ರಿಸಲ್ಟ್ ಬರ್ತಾಯಿಲ್ಲ, ನಾನು ಅಂದ್ಕೊಂಡಂಗೆ ಅದು ಆಗ್ತಾಯಿಲ್ಲ ಅಂಥೇಳಿ ನಿಮ್ಮ ಮನಸ್ಸಿಗೆ ಬರ್ಬೋದು. ಫ್ರಸ್ಟ್ರೇಷನ್ ಆಗ್ಬೋದು. ಫ್ರಸ್ಟ್ರೇಷನ್ ಅಂದರೆ ಯಾಕೆ ಹಿಂಗೆ ಆಗ್ತಾಯಿದೆ, ನನಗೆ ಯಾಕೆ ಹಿಂಗೆ ಎಷ್ಟೋ ಸಲ ನಾವು ಅಂದ್ಕೊಳ್ತೀವಲ್ವ. ಸೊ ಆ ರೀತಿಯಾಗಿ ನಿಮಗೆ ಅನಿಸಬಹುದು. ಬಟ್ ಇಲ್ಲಿ ನಿಮಗೆ ಮೆಸೇಜ್ ಏನಿದೆ ಅಂದರೆ, ಈ ಒಂದು ಜರ್ನಿನಲ್ಲಿ ಕೆಲವೊಂದು ಸಲ ನಾನು ಒಬ್ಬರೇ ಇದನ್ನು ನಿಂತ್ಕೊಂಡು ಮಾಡ್ತಾಯಿದ್ದೀನಿ, ನನಗೆ ಯಾವುದೇ ಸಹಾಯ ಇಲ್ಲ, ಯಾಕೆ ನನಗೆ ಹಿಂಗೆ ಆಗ್ತಾಯಿದೆ, ಯಾಕೆ ನನಗೆ ಯಾವುದೇ ಹೆಲ್ಪ್ ಇಲ್ಲ. ಓಕೆ, ಇದೆಲ್ಲ ನಿಮಗೆ ಅನಿಸೋದಕ್ಕೆ
ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಆ ರೀತಿಯಾಗಿ ನಿಮಗೆ ಅನಿಸ್ಬೋದು, ನಾನು ಇದರಲ್ಲಿ ಒಬ್ಬಂಟಿ, ಇದು ನನಗೆ ಯಾವ ಸಹಾಯನೂ ನನಗೆ ಸಿಗ್ತಾಯಿಲ್ಲ, ಯಾಕೆ ಯಾವುದು ವರ್ಕ್ ಆಗ್ತಾಯಿಲ್ಲ, ನನಗೆ ಅಂದರೆ ಒಂಥರ ಒಂದು ರೀತಿಯಾದಂತಹ ಒಂದು ಲೋನ್ಲಿನೆಸ್ ಇರ್ಬೋದು. ಓಕೆ, ಸೊ ಆದರೆ ಇಲ್ಲಿ ನಿಮಗಿರೋವಂಥ ಮೆಸೇಜ್ ಏನು ಅಂತಂದರೆ ರೆಸಿಲಿಯೆಂಟ್ ಅಂತ ಹೇಳ್ತೀವಿ. ರೆಸಿಲಿಯೆಂಟ್ ಅಂತ ಅಂದರೆ ಒಂದು ನೀವು ರಬ್ಬರ್ ಬ್ಯಾಂಡ್ ನೋಡಿದ್ದೀರಲ್ಲ, ರಬ್ಬರ್ ಬ್ಯಾಂಡು ಅದಕ್ಕೆ ನೀವು ಎಷ್ಟು ಭಾರ ಹಾಕಿದ್ರೂ ತಡ್ಕೊಳ್ಳುತ್ತೆ ಅದು. ಓಕೆ, ತುಂಬ ಭಾರ ಹಾಕಿದ್ರೆ ಅದು ಕಿತ್ತೋಗುತ್ತೆ. ಬಟ್ ಆದರೆ ಅದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಎಷ್ಟು ಭಾರ ಹಾಕಿದ್ರು ಅದರ ವೆಯ್ಟಿಗೆ ತಕ್ಕಂಗೆ, ಅದು ಹೇಗಿದೆ ಅದರ ತಕ್ಕಂಗೆ ಅದು ತಡ್ಕೊಳ್ಳುತ್ತೆ. ಓಕೆ, ತಡ್ಕೊಳ್ಳುತ್ತೆ. ಅದನ್ನು ತೆಗೆದಾಗ ವಾಪಸ್ ಅದು ತನ್ನ ಸ್ಥಾನ ಎಲ್ಲಿತ್ತು ಅಲ್ಲಿಗೆ ಬರುತ್ತೆ. ಹೌದಾ? ರಬ್ಬರ್ ಬ್ಯಾಂಡನ್ನ ನೀವು ಎಳೆದಾಗ ರಬ್ಬರ್ ಬ್ಯಾಂಡ್ ಬಿಟ್ಟಾಗ ಏನಾಗುತ್ತೆ, ಅದು ಮುಂಚಿನ ಸ್ಥಾನ ಏನಿತ್ತು ಅದಕ್ಕೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಕೂಡ ಪ್ರೆಷರ್ಗಳು ಮತ್ತು ಏನೇನೋ ಹಲವಾರು ಪರಿಸ್ಥಿತಿಗಳು ಬರುತ್ತೆ, ನಮ್ಮನ್ನ ಅಲ್ಲಿ ಇಲ್ಲಿ ಎಳ್ದಾಡ್ದಂಗೆ ಆಗುತ್ತೆ. ಓಕೆ, ನಮ್ಗೆ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ಆದರೆ ಅದೆಲ್ಲ ಮತ್ತೆ ರಬ್ಬರ್ ಬ್ಯಾಂಡ್ ಥರ ವಾಪಸ್ಸು ಬಂದು ನಾವು ನಿಂತ್ಕೊಳ್ತೀವಿ. ಅದಕ್ಕೆ ತಾಳ್ಮೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಸೊ ಆ ಥರ ಪಡಬಾರ್ದು. ಅದನ್ನೇ ನಾನಿಲ್ಲಿ ನೋಡ್ತಾ ಇದ್ದೀನಿ. ಕೆಲವೊಂದು ಸಲ ಒಬ್ಬಂಟಿ ಅಂತ ಅನಿಸುತ್ತೆ, ಬಟ್ ಆದರೆ ಅದೊಂದು ಒಂದು ಫೇಸ್, ಅದು ಕಳಿಯೋದಕ್ಕೆ ನೀವು ವೆಯ್ಟ್ ಮಾಡಬೇಕು. ಓಕೆ, ಯಾವತ್ತೂ ಒಂದು ಶ್ರಮಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ, ಒಳ್ಳೆಯ ಪ್ರತಿಫಲ ಇರುತ್ತೆ. ಸೊ ಹಾಗಾಗಿ ಆ ಶ್ರಮಕ್ಕೆ ನೀವು ವೆಯ್ಟ್ ಮಾಡಬೇಕು. ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇರಬೇಕು, ಅದು ವರ್ಕ್ ಆಗುತ್ತೆ ಅಂಥೇಳಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ಕೊನೆಯದಾಗಿ ಇಲ್ಲಿ ಏನಿದೆ ಅಂತ ಅಂದರೆ 10 ಆಫ್ ಪೆಂಟಿಕಲ್ಸ್. 10 ಆಫ್ ಪೆಂಟಿಕಲ್ಸ್ ಅನ್ನೋದು ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಡ್. ಅಂದರೆ ಅದಕ್ಕೆ ಹಣಕಾಸಿನಲ್ಲಿ ಇರ್ಬೋದು, ಫ್ಯಾಮ್ಲಿ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲದೂ ಇದು ಓವರಾಲ್ ನಿಮ್ಮ ಅಕ್ಟೋಬರ್ನಲ್ಲಿ ಇರೋವಂಥದ್ದು. ಓಕೆ, ಸೊ ಯಾವುದೋ ಒಂದು ಐಡಿಯಾ ಹುಟ್ಟಾಕೊಳ್ಳುತ್ತೆ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ಅದ್ರ ಬಗ್ಗೆ ನೀವು ಒಬ್ಬರಿಗೆ ನೀವು ಮೆಸೇಜ್ ಕಳಿಸ್ಬೋದು, ಅದ್ರ ಬಗ್ಗೆ ನೀವು ಮಾತಾಡ್ಬೋದು, ತುಂಬ ಮೀಟ್ ಮಾಡ್ಬೋದು ಜನಗಳನ್ನ. ಅದನ್ನು ನೋಡ್ತಾ ಇದ್ದೀನಿ. ಮತ್ತು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ಕೆಲವೊಂದು ಡಿಸಿಷನ್ಸ್ ತಗೊಳ್ತೀರಾ, ಆದರೆ ಅದು ವರ್ಕ್ ಆಗ್ತಾ ಇಲ್ಲ, ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ, ಒಬ್ಬಂಟಿ ಅಂತ ಅನಿಸುತ್ತೆ. ಬಟ್ ಆದರೆ ಅದಕ್ಕೆಲ್ಲ ತಾಳ್ಮೆ ಇದ್ದಾಗ ನಿಮಗೆ 10 ಆಫ್ ಇದು ಓವರಾಲ್ ನಾನು ಈ ತಾತ್ಪರ್ಯ ಅಂತ ಹೇಳ್ತೀವಲ್ಲ, ಓವರಾಲ್ ಈ ಅಕ್ಟೋಬರ್ನಲ್ಲಿ ನಿಮಗೆ ಕಾಣ್ತಾ ಇರೋವಂಥ ಒಂದು ಎನರ್ಜಿ. ಓಕೆ, ಸೊ ಮೇಷರಾಶಿಯವರೇ, ನಿಮಗೆ ಈ ಒಂದು ರೀಡಿಂಗು ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಮ ಪರಿಸ್ಥಿತಿ ಇದಿದ್ದರೆ, ಇದರಿಂದ ಒಂದು ನಿಮಗೆ ಮೆಸೇಜ್ ಸಿಕ್ಕಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಟ್ಯಾರೋ ರೀಡಿಂಗ್ಗೆ ಪ್ರೋತ್ಸಾಹಿಸಿ. ನಮಸ್ಕಾರ, ಧನ್ಯವಾದಗಳು.